ಅದಕ್ಕೆ ಮೇಲೆ ಹೋರಾಟ ಪ್ರಾರಂಭ ಮಾಡಿ. ಈಗ ನಾನು ಕಾಂತರಾಜ್ ಇಲ್ಲೇ ಇದ್ದಾರೆ, ಕಾಂತರಾಜು ವರದಿ ಕೊಟ್ಟರು. ಅದು ಕಾರಣಾಂತರದಿಂದ 10 ವರ್ಷ ಆಗ್ಬಿಡ್ತು. 10 ವರ್ಷದ ಮೇಲೆ ಅದನ್ನ ಜಾರಿ ಮಾಡೋಕ್ಕಾಗಲ್ಲ ಅಂತಂದ್ರು. ಆಯ್ತು. ಈಗ ನಾಯಕರು ಮಧುಸೂದನ್ ನಾಯ್ಕ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ವರದಿ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ್ದೀನಿ. ಅದು ಹಂಗೆ ಇದೆ. ಈಗ ಜಾರಿ ಆಗ್ಬೇಕಲ್ಲ ಅದು. ಮತ್ತೆ ನೀವು ಸುಮ್ಮನೆ ಇದ್ರೆ ನಾನೇ ಕಲ್ತು ವಹಿಸ್ಕೊಳ್ಳೋದು ಬೇರೆಯಪ್ಪ. ನೀವೆಲ್ಲ ಸುಮ್ಮನೆ ಕೂತಿರಲ್ಲ. ಮುಂದೆ ಶುರು ಮಾಡ್ತೀವಿ. ನೀವು ರಾಮಚಂದ್ರಣ್ಣ ಇಬ್ಬರು ನಿಂತ್ಕೊಂಡ್ರೆ ನಾವು ಪ್ರಾಣ ಕೊಡಕ್ಕೂ ರೆಡಿ ಅಣ್ಣ. ನೀವೇ ಈಗ ರಾಮಚಂದ್ರಪ್ಪ ನಾನು ನಿಂತ್ಕೊಳ್ಳೋದು ಬೇರೆ ವಿಚಾರ. ನೀವೇ ತಯಾರಾಗ್ಬೇಕೆ. ಚಿತ್ರದುರ್ಗ ಸಮಾವೇಶ ಮಾಡ್ತಾ ಇದೀವಿ ಅಣ್ಣ. ನಿರಂತರವಾಗಿ ಮಾತಾಡೋದು ಪ್ರಯೋಜನ ಇಲ್ಲ. ಖುಷಿ ಮುಟ್ಟಿಸಿದಾಗ ಮಾತ್ರ ಖುಷಿಯಾಗಿದೆ ಅಂತ ಗೊತ್ತಾಗುತ್ತೆ. ಅದು ಮಾಡಬೇಕಲ್ವಾ, ಜಾರಿ ಆಗ್ಬೇಕಲ್ವಾ. ಮತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ? ಆಚರಣೆ ಮಾಡೋ ಸಾಮಾಜಿಕ ನ್ಯಾಯದ ದಿನಾಚರಣೆ ಒಂದು ಮಾತಾಡಿ ಚಪ್ಪಾಳೆ ತಟ್ಟು ಹೋಗ್ಬಿಟ್ರೆ ಎಲ್ಲಿಂದ? ನಾನು ಮುಖ್ಯಮಂತ್ರಿಯಾಗಿ ಈಗ ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡಿದೆ ಅಂತಂದ್ರೆ, ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳು ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಈಗಾಗಲೇ ಸುಮಾರು 3 ವರ್ಷಗಳಿಂದ ಕೂಡ ಜಾರಿ ಆಗ್ತಾ ಬಂದಿದ್ದಾರೆ. ಅದನ್ನು ವಿರೋಧ ಮಾಡೋರು ಕೂಡ ಇದ್ದಾರೆ. ಬಳಸ್ಕೊಳ್ಳೋರೇ ವಿರೋಧ ಮಾಡ್ತಾರೆ. ಬಳಸ್ಕೊಳ್ಳೋರೇ ವಿರೋಧ ಮಾಡ್ತಾರೆ. ಬಳಸ್ಕೊಂಡು ವಿರೋಧ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನಾನು ಯೋಚನೆ ಮಾಡಿ ಎಲ್ಲಾ ಜಾತಿ ಬಡವರು ಅನ್ನಭಾಗ್ಯ ತಗೊಳ್ಬೇಕು ಅಂತ ಮಾಡಿದ್ರು. ಈಗ ಎಲ್ಲ ಹೆಣ್ಮಕ್ಳು ಕೂಡ ಮುಂದುವರೆದವರು ಸೇರ್ಕೊಂಡು ಶಕ್ತಿ ಯೋಜನೆ ಉಪಯೋಗಿಸ್ಕೊತಾ ಇಲ್ವಾ? ಅದು ಉಪಯೋಗಿಸ್ಕೊಂಡು ವಿರೋಧ ಮಾಡೋದು. ಬಿಜೆಪಿಯವರ ಎಷ್ಟು ಉಪಯೋಗಿಸ್ಕೊಂಡ್ರದು ದೇವಸ್ಥಾನಗಳಿಗೆ ಹೋಗಿ. ಯಾವ ಈಗ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ನಾನು ಜನತಾದಳ ಆಫೀಸ್ನಲ್ಲಿ ಕೂತಿದ್ದೆ. ನಮ್ಮ ಮೆರವಣಿಗೆ ನಡೀತಾ ಇತ್ತು, ಮೆರವಣಿಗೆ ಹೋಯ್ತಾ ಇತ್ತು. ನಾನು ನೋಡಕ್ ಬಂದೆ ಈಚೆ ಕೆಳಗಡೆಗೆ. ಆಮೇಲೆ ಯಾರು ಮಂಡಲ್ ವರದಿ ಇಂದ ಲಾಭ ಪಡ್ಕೊಳ್ತಾರೆ ಅವರೆಲ್ಲ ಇದ್ರು ಅಲ್ಲಿ. ಯಾಕಂದ್ರೆ ಅವ್ರಿಗೆ ದಾರಿ ತಪ್ಪಿಸ್ಬಿಟ್ಟು ಅವ್ರಿಗೆಲ್ಲ ದಾರಿ ತಪ್ಪಿಬಿಟ್ಟಿದ್ರು. ನಾನು ಕೇಳಿದೆ ಕರೆದು, ಯಾಕಪ್ಪ ನೀನ್ ಯಾಕೆ ಬಿಟ್ಟಿದ್ದೆ ಅಂತ. ದೇಶಕ್ಕೆ ಕೆಟ್ಟದು ಅಂತ ಹಿಂಗೆ. ಈಗ ರಾಮಚಂದ್ರಪ್ಪ ಹೇಳಿದ್ರಲ್ಲ, ಹಿಂದುಳಿದ ಹುಡುಗರನ್ನೇ ಪ್ರಚೋದನೆ ಮಾಡಿ ಎತ್ಕಟ್ಟದು, ಅವ್ರನ್ನೇ ಸಾಯಿಸೋದು. ನಾವು ಎಲ್ಲಿವರೆಗೆ ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ಈ ಕುತಂತ್ರವನ್ನ, ಅಲ್ಲಿವರೆಗೆ ಪ್ರಯೋಜನ ಆಗಲ್ಲ. ಸಮ ಸಮಾಜ ನಿರ್ಮಾಣ ಮಾಡೋಕ್ಕಾಗಲ್ಲ. ಸಮ ಸಮಾಜ ಆಗದೇನೆ ಈ ಸಮಾಜದಲ್ಲಿ ಮುಂದುವರಿಲಿಕ್ಕೆ ಆಗಲ್ಲ. ಈಗ ನೋಡಿ, 50%ಗಿಂತ ಇಂದಿರಾ ಸಹಾನಿ ಕೇಸ್ನಲ್ಲಿ 50%ಗಿಂತ ಹೆಚ್ಚಾಗಿ ಹೋಗಬಾರ್ದು ಅಂತ ಹೇಳಿ ಮೀಸಲಾತಿ 50% ಇರ್ಬೇಕು. ನಾನು 56 ಮಾಡಿದ್ವಲ್ಲ
ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಮಾಡಿದ್ರಲ್ಲ, ಆ ಮೀಸಲಾತಿಗೆ ಈಗ ತಡೆ ಮಾಡ್ಬಿಟ್ಟಿದ್ದಾರೆ. 50ಕ್ಕೆ ನೀಡಬಾರ್ದು, 56 ಆಗ್ಲೇಬಾರ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೇನೆ. ಇನ್ನು OBC ಅವರ ಕಥೆ ಏನು? ಅದಕ್ಕೆ ನಾವು ಸಂಘಟಿತರಾಗಿ ಹೋರಾಟ ಮಾಡದೇ ಹೋದರೆ ನಾವು ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಈಗಾಗಲೇ ಹೇಳಿದಾಗೇನೆ ಮೀಸಲಾತಿ ಇದು ನಮ್ಮ ಹಕ್ಕು, ಜನ್ಮಸಿದ್ಧ ಹಕ್ಕು, ಸಂವಿಧಾನಬದ್ಧವಾದಂಥ ಹಕ್ಕು. ಇದನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಈಗ ಬಡ್ತಿ ಮೀಸಲಾತಿ, ನಾನು ಮುಖ್ಯಮಂತ್ರಿ ಆಗಿರುವಾಗ ಬಡ್ತಿ ಮೀಸಲಾತಿಯನ್ನ ಒಡೆದಾಕ್ಬಿಟ್ರು, ಸುಪ್ರೀಂ ಕೋರ್ಟ್ನವರು ಒಡೆದಾಕ್ಬಿಟ್ರು. ರತ್ನಪ್ರಭಾ ಅಂತ ಚೀಫ್ ಸೆಕ್ರೆಟರಿ ಹೆಣ್ಮಗಳು, ಆಂಧ್ರದವರು, ಅವರು ಮೂಲ ಕರ್ನಾಟಕದವರೇ. ಅವ್ರಿಗೆ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದೆ, ವರದಿ ಕೊಟ್ಟು ಕಾನೂನು ಮಾಡಿದೆ. ಆ ಕಾನೂನನ್ನು ಚಾಲೆಂಜ್ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅದು ಊರ್ಜಿತ ಆಯಿತು. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಮಾಡಲಿಲ್ಲ, ಯಾರು ಕೇಳೇ ಇಲ್ಲ ಅದನ್ನ. ಇಡೀ ದೇಶದಲ್ಲಿ ಎಕ್ಸೆಪ್ಟ್ ಕರ್ನಾಟಕ, ಇಡೀ ದೇಶದಲ್ಲಿ ಎಲ್ಲೂ ಆಗಿಲ್ಲ. ನಮ್ಮಲ್ಲಿ ಮಾತ್ರ ಆಗಿರೋದು. ಬಹಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಆಮೇಲೆ SCP TSP ಆಕ್ಟ್ ನಾನು ಮಾಡಿದೆ, 2013 ಮಾಡಿದೆ. ನಾನು ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ SCP ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್, SC SP TSP ಟ್ರೈಬಲ್ ಸಬ್ ಪ್ಲಾನ್. ಇದು ಮೊದಲಿಂದ ಇತ್ತು, ಎಲ್ಲ ರಾಜ್ಯಗಳಲ್ಲೂ ಇದೆ. ಅದು ಕಾನೂನು ರೀತಿಯ ಬಂದ ಮಾಡಿಲ್ಲ. ಈಗ 40,000 ಹೆಚ್ಚು ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ವಿ ಪರಿಶಿಷ್ಟ ಜಾತಿ. ಬಜೆಟ್ 4,48,000 ರೂಪಾಯಿ, 48,000 ಕೋಟಿ ರೂಪಾಯಿ. ಅದರಲ್ಲಿ 43,000 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು. ಅದು ಕೇಂದ್ರ ಸರ್ಕಾರ ಮಾಡಿಲ್ಲ, ಯಾರು ಕೇಳಿಲ್ಲ, ಬೇರೆ ರಾಜ್ಯದವರು ಕೇಳಿಲ್ಲ, ಕೇಂದ್ರ ಸರ್ಕಾರವನ್ನು ಮಾಡಿಲ್ಲ. ಏನ್ ಮಾಡೋದು? ಕಾರಣ ಯಾಕಪ್ಪ ಅಂತಂದ್ರೆ, ಒಂದು ಸಂಘಟನೆ ಕೊರತೆ, ಎರಡನೇದು ತಿಳುವಳಿಕೆ ಕೊರತೆ, ಮತ್ತೆ ನಿಮ್ಮಂತ ನಾಯಕರು ಕೊರತೆ. ನಿಮ್ಮಂತ ನಾಯಕರು ಕೊರತೆ ಕೂಡ ಬೇರೆ ರಾಜ್ಯಗಳಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಕ್ ಹೋಗಲ್ಲ ನಾನು. ಸೊ ಆಡಿ ಹೊಗಳಿ ಮಾಡೋದು ನಾವು ನೋಡ್ತಲೇ ಇದ್ದೀವಿ. ಮೋದಿಯವ್ರನ್ನ ಆಡಿ ಹೊಗಳಿ ಮಾಡ್ತಾ ಇರೋದು. ಆಮೇಲೆ ನಮ್ಮನ್ನೇ ಡಿವೈಡ್ ಮಾಡ್ಬಿಡ್ತಾರೆ. ಬಹಳ ಹುಷಾರಾಗಿರ್ಬೇಕು. ಈ ಮೀಸಲಾತಿ ಆದ್ಮೇಲೆ ತಾಲೂಕು ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಗಳಲ್ಲಿ 74 ತಿದ್ದುಪಡಿಗಳು ಬಂದ ಮೇಲೆ, 74 ತಿದ್ದುಪಡಿ ಆದ್ಮೇಲೆ
ಮೀಸಲಾತಿ ಆದ್ಮೇಲೆ ಈ ಪಕ್ಷದಲ್ಲಿ ಸಿಕ್ಕಿಲ್ಲ, ಅಲ್ಲೋ ಪಕ್ಷದಲ್ಲಿ ಇಟ್ಕೊಳ್ಳೋದು. ಅಲ್ಲೂ ಯಾವ ಯಾವ ಪಕ್ಷ ವಿರೋಧ ಮಾಡಿತ್ತು ಆ ಪಕ್ಷದಲ್ಲಿ ಹೋಗಿ ಇಟ್ಕೊಳ್ಳೋದು. ಇಂಥದ್ದೆಲ್ಲ ಮಾಡಕ್ ಹೋಗ್ಬಾರ್ದು. ಯಾವ ಪಕ್ಷ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು ಅಂತ ಹೇಳಲ್ಲ ನಾನು. ಯಾವ ಪಕ್ಷ ವಿರೋಧ ಮಾಡಿ ಸಾಮಾಜಿಕ ನ್ಯಾಯದ ಪರ ಇದೆ, ಸಂವಿಧಾನದ ಪರ ಇದೆ, ಆ ಪಕ್ಷದಲ್ಲಿ ಇರ್ತದೆ. ಅಲ್ವಾ? ಮತ್ತೆ ನೀವು ಇವೆಲ್ಲ ತಿಳ್ಕೊಳ್ಳೋರು ಹೆಂಗಾಗ್ತದೆ? ಅದಕ್ಕೋಸ್ಕರ ಈ ಮುಂದೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಈಗ ಪ್ರೊಫೆಸರ್ ರವಿವರ್ಮ ಕುಮಾರು ಇದ್ರ ಬಗ್ಗೆ ಬಹಳ ಸಮರ್ಥವಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ನೀವು ಅವ್ರನ್ನ ಕಲಿಸಿ ತಿಳುವಳಿಕೆ ನೀಡ್ತಕ್ಕಂಥ ಕೆಲಸ ಮಾಡಿಸ್ಬೇಕಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಸಂಘಟಿತರಾಗಿ, ಇನ್ನೂ ಅನೇಕ ವಿಚಾರಗಳಿದ್ದಾವೆ, ಅವೆಲ್ಲನೂ ಹೇಳಕ್ ಹೋಗಲ್ಲ ನಾನು. ಸಮಯ ಆಗಿದೆ, 8 ಗಂಟೆ ಆಯ್ತು ಬಂತು. ಬಹಳ ಜನ ಈ ವಿಚಾರಗಳಿಗೆ ಪಾಪ ಪ್ರೊಫೆಸರ್ ರವಿವರ್ಮ ಕುಮಾರ್ ಜನ ಬರಲಿ ಅಂತ ನೋಡಿ ಬರೋದೇ ಕಷ್ಟ. ಇಂಥವಕ್ಕೆಲ್ಲ ಬರೋದೇ ಕಷ್ಟ. ಇಂಥ ವಿಚಾರಗಳಿಗೆ ಬರೋದೇ ಕಷ್ಟ. ಹಂಗೆ ಮಾಡಕ್ ಹೋಗ್ತದೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜಾತಿಗಳಿದಾವೆ? 3000 ಚಿಲ್ಲರೆ ಜಾತಿಗಳಿದ್ದಾವೆ. ಮಂಡಲ್ ಕಮಿಷನ್ ವರದಿ ಪ್ರಕಾರ 52% ಹಿಂದುಳಿದವರೇ ಇದ್ದಾರೆ. ಅದರ್ ಬ್ಯಾಕ್ವರ್ಡ್ ಕಮಿಷನ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ 52%, 27% ಮಾತ್ರ ಮೀಸಲಾತಿ ಕೊಟ್ಟಿರೋದು. ಈಗ 18 ಆಗಿದೆ. ಅಲ್ಲಪ್ಪ, ಹಿಂದುಳಿದವರಿಗೆ ಮಂಡಲ್ ಕಮಿಷನ್ ವರದಿ ಪ್ರಕಾರ 52% ಜನರಿಗೆ 27%. ಅದು ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಹೋರಾಟ ಮಾಡ್ಬೇಕಲ್ವಾ? 50% ನಿಲ್ಲಿಸಿದರೆ ಹೋರಾಟ ಮಾಡ್ಬೇಕಲ್ಲ. ಮತ್ತೆ ರಾಜಕೀಯ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ಬೇಕಲ್ಲ. ಈಗ ಆರ್ಕೆಎಸ್ ಹೇಳಿದ್ರು 48% ಒಕ್ಕಲಿಗರು, ಲಿಂಗಾಯತರು ಇರೋದು. ಮತ್ತೆ ನೀವೆಷ್ಟಿದ್ದೀರಿ? ಪ್ರತಿನಿಧಿ ಇರಬೇಕಲ್ಲ. 20% 20% ಒಕ್ಕಲಿಗರು. ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲೂ ಕೂಡ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ. ಜೊತೆಗೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಮೀಸಲಾತಿ ಇರಬೇಕು. ರಾಜ್ಯಸಭಾಲು ಇರಬೇಕು. ರಾಜ್ಯಸಭೆಯಲ್ಲಿ ಇರಬೇಕು, ಕೌನ್ಸಿಲ್ ನಲ್ಲೂ ಇರಬೇಕು. ಅದಕ್ಕೆ ನೀವೆಲ್ಲ ಸಂಘಟನೆ ಆದರೆ ಶಕ್ತಿ ಬರ್ತದೆ. ಶಕ್ತಿ ಬಂದ್ರೆ ಧ್ವನಿ ಆಗ್ತದೆ. ಧ್ವನಿ ಪ್ರಬಲ ಆಗ್ಬೇಕಾದ್ರೆ ಹೋರಾಟ ಮಾಡಲೇಬೇಕು. ಆ ಕೆಲಸ ನಾವೆಲ್ಲ ಮಾಡೋಣ. ಈಗಾಗಲೇ ಎಷ್ಟು ವರ್ಷ ಆಯ್ತು ಸಂವಿಧಾನ ಬಂದು? 76 ವರ್ಷ ಆಯ್ತು ಬಂತು. ಇನ್ನು ಎಷ್ಟು ಪರ್ಸೆಂಟ್ ಇರೋದು? 20%? ಓಬಿಸಿಗೆ 27, OBC-ಗೆ 27, SC/ST ಗೆ 18. ಪ್ರಾತಿನಿಧ್ಯ 21%. ಪ್ರಾತಿನಿಧ್ಯ ಇರ್ತಕ್ಕಂಥದ್ದು 21%. 21 ಮಾತ್ರ. ಮತ್ತೆ 76 ವರ್ಷ ಆದ್ರೂ ಇನ್ನೂ 21% ಇದೆ. ಸೊ
ಸೊ ಇದನ್ನೆಲ್ಲ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ನಿಮ್ಗೆ, ಸಂಘಟಿತರಾಗ್ತಕ್ಕಂಥ ಶಕ್ತಿ ಕೊಡ್ಲಿ, ಧ್ವನಿ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.